ಆಯ್ತು, ಚೇತನ್ ಅವರಿಂದ ಕರ್ನಾಟಕಕ್ಕೆ ಏನೇನು ಒಳ್ಳೇದಾಗಿದೆ, ಭಾಷೆ ವಿಚಾರವಾಗಿ ಏನೇನು ಒಳ್ಳೇದಾಗಿದೆ, ಒಂದು ಲಿಸ್ಟೇ ಕೊಟ್ಬಿಡಿ ನೋಡೋಣ. ಲಿಸ್ಟ್ ಕೊಡ್ಬೋದು. ನನ್ನ ಕೈಲಾದಷ್ಟು ಮಟ್ಟಿಗೆ ಮಾಡಿದ್ದೀನಿ. ನಾನು ಇವಾಗ ಫಸ್ಟ್ ಆಫ್ ಆಲ್ ನಾವು 2011 ಶುರು ಮಾಡ್ಕೊಂಡು ಆಂಟಿ ಕರಪ್ಷನ್ ಶುರು ಮಾಡಿ, ಅದರಲ್ಲೂ ಕೂಡ ನಾನು ಭಾಗವಹಿಸಿದೆ. ಅದು ಬಹಳ ಆಂಟಿ ಕರಪ್ಷನ್ ಅಣ್ಣಾ ಹಜಾರೆ ಮೂವ್ಮೆಂಟ್ 2012 ನಮ್ಮದೇ ಆದ ಒಂದು ಎಂಡೋಸಲ್ಫನ್ ಚಳುವಳಿ. ಅಲ್ಲಿ ಎಂಡೋಸಲ್ಫನ್ ಪೀಡಿತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳ್ತಂಗಡಿ, ಪುತ್ತೂರು, ದಕ್ಷಿಣ ಕನ್ನಡ ಆ ಭಾಗದಲ್ಲಿ ಇವಾಗ ಬೇರೆ ಬೇರೆ ಕಡೆ ಬೆಳೀತಾ ಇದೆ. ಅದು ಒಂದು ರೀತಿ ಸಮಸ್ಯೆ ಇದೆ, ಬಹಳ ದೊಡ್ಡ ಮಟ್ಟಕ್ಕೆ ಅವ್ರಿಗೆ ಅನ್ಯಾಯ ಆಗಿದೆ. ಸೊ ಅದಕ್ಕೂ 90 ಕೋಟಿಯನ್ನು ಸ್ಯಾಂಕ್ಷನ್ ಆಯ್ತು ಆ ಹೋರಾಟ. ನಮಗೂ ದಿಡ್ಡಳ್ಳಿ ಹೋರಾಟನೂ ಬಹಳ ಸ್ಪ್ರೆಡ್ ಆಯ್ತು. ನಮ್ಗೆ ಇತ್ತೀಚೆಗೆ ಟ್ರಾನ್ಸ್ಜೆಂಡರ್ ಪರವಾಗಿ ಹೋರಾಟ, ಟ್ರಾನ್ಸ್ಜೆಂಡರ್ ಬಿಲ್ ಅನ್ನೋ ಪ್ರೊಟೆಕ್ಷನ್ ಆಫ್ ಟ್ರಾನ್ಸ್ಜೆಂಡರ್ ರೈಟ್ಸ್ ಅನ್ನೋದು ಇಟ್ಸ್ ಅ ಮಿಸ್ ನೋಮರ್. ಅದೇ ಒಂದು ಸುಳ್ಳು. ಅದು ನಿಜವಾಗ್ಲೂ ಟ್ರಾನ್ಸ್ಜೆಂಡರ್ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾ ಇದೆ. ಸೆಲ್ಫ್ ಐಡೆಂಟಿಫೈ ಮಾಡೋ ರೈಟ್ಸ್ ಇಲ್ಲ. ನಮಗೆ ಎಷ್ಟೋ ಒಂದು ಹೋರಾಟಗಳು ಕಾರ್ಮಿಕರ ಪರವಾಗಿ, ಮಹಿಳೆಯರ ಪರವಾಗಿ, ಕನ್ನಡದ ಪರವಾಗಿ ಇವತ್ತು ಮುಖ್ಯಮಂತ್ರಿಯವರು, ನನ್ನಿಂದಲೇ ಅಂತ ನಾನು ಹೇಳ್ತಾ ಇಲ್ಲ, ಅನೇಕ ನಾವೆಲ್ಲ ಸೇರಿ ನಮ್ಮ ರೀತಿ ನಾವು ವಾಪಸ್ ಕೊಡ್ತಾ ಇದೀವಿ. ಬಟ್ ನಾವು ಕೂಡ 1 ವರ್ಷದ ಹಿಂದೆ 3rd ಲ್ಯಾಂಗ್ವೇಜ್ ಎಕ್ಸಾಮ್ಸ್ 9th and 10th ಅಲ್ಲಿ ನೀವು ತೆಗೆದಾಕಿ, ನೀವು ಸ್ಟೇಟ್ ಸಿಲೆಬಸ್ ತೆಗೆದಾಕ್ಬೇಕು. CBSE ICSE ನಲ್ಲಿ ಇಲ್ಲವೇ ಇಲ್ಲ 3 ಲ್ಯಾಂಗ್ವೇಜಸ್. ಯಾಕೆ ನಮ್ಮ ಸ್ಟೇಟ್ ಸಿಲೆಬಸ್ ಓದೋರು, ಆಗ್ಲೇ ಬಡವರು, ಆಗ್ಲೇ ಒಂದ್ ರೀತಿ ತಳ ಸಮುದಾಯದಿಂದ ಬರೋರು, ಅವ್ರಿಗೆ ಶಿಕ್ಷಣದ ವಂಚಿತರು, ಅವ್ರ ಮೇಲೆ ಯಾಕೆ ಇದನ್ನು ಇನ್ನೂ ಕಷ್ಟಪಟ್ಟು ಹೇರಿಕೆ ಮಾಡ್ತೀರಾ ಅಂತ ಮುಖ್ಯಮಂತ್ರಿ ಹತ್ರ ನಾನು ಕೂಡ 1-2 ನಿಮಿಷ ಕೂತ್ ಮಾತಾಡಿ, ನಾನು ಅವರು 1-on-1 ಮಾತಾಡಿ, ಆಮೇಲೆ ಅವರು ಕೂಡ, ಆಮೇಲೆ ನಾವು ಕೂಡ ಮಧು ಬಂಗಾರಪ್ಪರ ಹತ್ರ ನಾವು ಡಿಸ್ಕಸ್ ಮಾಡಿ, ಅದೆಲ್ಲ ಆದ್ಮೇಲೆ 1 ವರ್ಷ ಆದ್ಮೇಲೆ 10th ಎಕ್ಸಾಮ್ ನಲ್ಲಿ ಅವ್ರು ಇದನ್ನ ತೆಗೆದಾಕಿದ್ದಾರೆ. 10th ಎಕ್ಸಾಮ್ ನಲ್ಲಿ 3rd ಲ್ಯಾಂಗ್ವೇಜ್ ಎಕ್ಸಾಮ್ಸ್ ಮಾರ್ಕ್ಸ್ ತೆಗೆದಾಕಿದ್ದಾರೆ.